ವಿಷಪೂರಿತ ಹಾವೊಂದು ಕಚ್ಚಿದ ಪರಿಣಾಮ ವ್ಯಕ್ತಿಯೋರ್ವ ನಗರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಂದು ಬೆಳಗ್ಗೆ ಸಾವನ್ನಪ್ಪಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನಗರದ ಚನ್ನಪೇಟ್ ಅಂಬೇಡ್ಕರ್ ಕಾಲೋನಿಯಲ್ಲಿ ನಾಲಾ ಇದ್ದು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಆ ನಾಲಾದಿಂದ ವಿಷಪೂರಿತ ಹುಳುಗಳು ಸಾಕಷ್ಟು ಪ್ರಮಾಣದಲ್ಲಿ ಬರುತ್ತಿದ್ದವು. ಆದರೆ ಈ ಕುರಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮನವಿ ಸಲ್ಲಿಸಿದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ಈ ನಿಟ್ಟಿನಲ್ಲಿ ಕೊಳಕು ಮಂಡಲ ಎಂಬ ಹಾವು ಪಡಿಯಪ್ಪ ನಂದುಡಿಗಿ ಎಂಬ ವ್ಯಕ್ತಿಗೆ ಕಚ್ಚಿದ್ದು ಆತ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈ ಒಂದು ಸಾವಿಗೆ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಸ್ಥಳೀಯ ನಿವಾಸಿಯಾದ ಶ್ರೀಧರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಏನಿಲ್ಲ, ಮೊನ್ನೆ ಅಕಾಲಿಕ ಮಳೆಯಿಂದ ಭಾರಿ ಸುರಿದ ಮಳೆಯಿಂದ ಚನ್ನಪೇಟೆ ಅಂಬೇಡ್ಕರ್ ನಗರದಲ್ಲಿ ಏನ ನಾಲಾ ಅಲ್ಲಿ ಹಾದು ಹೋಗೈತಿ. ಆ ನಾಲಾದಿಂದ ಸಾಕಷ್ಟು ವಿಷಪೂರಿತ ಹುಳುಗಳು ಬರ್ತಾ ಇದಾವ ಅಂತೇಳಿ ಈ ಹಿಂದೆ ಅಲ್ಲಿ ಸಂಬಂಧಪಟ್ಟ ಓಣಿಯ ಎಲ್ಲ ಅಧ್ಯಕ್ಷರು ಪಂಚರು ಸೇರಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಈವರೆಗೂ ಯಾವುದೇ ರೀತಿ ಅಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಿರ್ಬೋದು ಅಲ್ಲಿ ವಿಸಿಟ್ ಕೊಟ್ಟಿಲ್ಲ. ಹಾಗಾಗಿ ಮೊನ್ನೆ ಅದೇ ಏರಿಯಾದ ಆನಂದ್ ನಂದವಾಡಿ ಎಂಬ ಯುವಕ ಇವತ್ತು ಆ ಒಂದು ಪಾಲಿಕೆ ನಿರ್ಲಕ್ಷ್ಯದಿಂದ ಹಾವು ಕಡಿತದಿಂದ ಸತ್ತಿದಾನ. ಆ ಹಾವಿನ ಹೆಸರು ಕೊಳಕು ಮಂಡಲ ಅಂತೇಳಿ, ಅದು ಪಡಿಯಪ್ಪ ಅಂತೇಳಿ ಅವ್ರಿಗೆ ನಿಕ್ ನೇಮ್ ಆನಂದ್ ಅಂತೇಳಿ ನಾವೆಲ್ಲ ಕರಿತಿದ್ವಿ. ಹಾಗಾಗಿ ಆ ಒಂದು ದುರಂತ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದೆ ಅಂದ್ರೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಕೊಟ್ಟರು. ಈ ಅಲ್ಲಿರುವಂಥ ಜನರೆಲ್ಲ ಪೌರ ಕಾರ್ಮಿಕರ ಇವತ್ತು ಹುಬ್ಬಳ್ಳಿ ಸ್ವಚ್ಛ ಆಗ್ಬೇಕಪ್ಪ ಆಲ್ಮೋಸ್ಟ್ ಅಂದ್ರೆ ಚನ್ನಪೇಟೆ ಅಂಬೇಡ್ಕರ್ ನಗರನ ಕಾರಣ. ಆದ್ರೆ ಅಲ್ಲಿಯವರೆಗೆ ಮಹಾನಗರ ಪಾಲಿಕೆ ಎಷ್ಟು ನಿರ್ಲಕ್ಷ್ಯ ವಹಿಸುತ್ತೆ ಅಂದ್ರೆ ಇವತ್ತು ಒಂದು ಜೀವ ಹೋಗುವಂತ ಸಂದರ್ಭ ನಾವೆಲ್ಲ ಅನುಭವಿಸುವಂತ ನೋವನ್ನ ಆಗೈತಿ. ಅವರು ಅಲ್ಲಿ ಏನ ನಾಲಾದ ಕಡೆ ಒಂದು ರಿಸರ್ಚ್ ಮಾಡ್ಲಿಕ್ಕೆ ಹೋಗಿದ್ರು. ಅದ ಸಡನ್ಲಿ ಒಂದು ಉಶ್ ಅಂದಾಗ ಕೈ ಸರ್ಸಾಕ್ ಹೋಗ್ಯಾನ. ಸರ್ಸಿದ್ಕೊಳ್ಳೆ ಕೈಗೆ ಹೊಡೆದ ಸರ್. ಅದು ಕೈಗೆ ಹೊಡೆದ ನಂತರ ಅಲ್ಲಿಂದ ಅದು ಸ್ವಲ್ಪ ಚಕ್ರ ಬಂದಂಗ ಆಯ್ದುಕೊಳ್ಳಿ ನಾವು ಇಮಿಡಿಯೇಟ್ಲಿ ತಂದು ಇಮಿಡಿಯೇಟ್ಲಿ ಹಾವನ್ನ ಹಿಡ್ದಾರ. ಅವ್ರು ಹಿಡಿದುಕೊಳ್ಳೆ ಹಾವು ಸಮೇತ ಯಾವ ಹಾವು ಅಂತ ಇಲ್ಲಿ ಕೆಂಸಿ ವೈದ್ಯಾಧಿಕಾರಿಗಳು ಕೇಳ್ತಾರ. ಸೊ ಅದನ್ನ ಹಾವನ್ನ ಚೀಲ್ದಾಗ ಕಟ್ಕೊಂಡ್ ಬಂದ್ಕೊಳ್ಳೇನ ಕೈ ಕಡ್ದಿತ್ತಲ್ಲ, ಅವ್ನ್ ಗೊತ್ತಾಗಿಲ್ಲ ಅದು ವಿಷಕಾರಿ ಹಾವು ಅಂತೇಳಿ. ಸೊ ಹಾಗಾಗಿ ಇವತ್ತು ನಿನ್ನೆ ರಾತ್ರಿ ಅವರ ಈ ಚಿಕಿತ್ಸೆ ಫಲಕಾರಿ ಆಗದೆ ತೀರ್ಕೊಂಡಾರ. ಇದು ಎಲ್ಲ ದಿವ್ಯ ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಅವರು ಪಾನ್ ಶಾಪ್ ಹಾಕಿದ್ರಲ್ಲಿ ಒಂದು ಅಂಗವಿಕಲರಿದ್ರ ಅಲ್ಲೇ ಓಣಿ ಮುಂದೆ ಒಂದು ಪಾನ್ ಶಾಪ್ ಹಾಕಿ ಜೀವನ ನಡೆಸಿದ್ರ. ಅವ್ರಗ ಹೆಂಡತಿ ಮಗನೂ ಇದಾರ. ಹಾಗಾಗಿ ಇದನ್ನ ಎಲ್ಲ ಅವ್ರ ನಮ್ಮ ಹೆಸರು ಶ್ರೀಧರ್ ಕಂದಗಲ್ ಅಂತೇಳಿ.